ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮುಗುಳಿಹಾಳ ಗ್ರಾಮದ ರೈತನೊಬ್ಬ ಮೆಣಸಿನಕಾಯಿ ಬೆಳೆದ ತಳಿ ಈಸ್ಟ್ ಪಾಯಿಂಟ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಅವರ ಹೈಬ್ರಿಡ್ ಮೆಣಸಿನಕಾಯಿ ಪ್ರಿಯಾಂಕಾ ಎಂಬ ಹೆಸರುವಾಸಿಯಾದ ಮೆಣಸಿನಕಾಯಿ ಬೆಳೆದ ರೈತನ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬೆಳೆ ಬೆಳೆದ ಹೊಲದಲ್ಲಿ ಕಾಯಿ ನೋಡಿ ತುಂಬಾ ಖುಷಿಯಲ್ಲಿದ್ದ ರೈತನಾದ ಮುಗುಳಿಹಾಳ ಗ್ರಾಮದ ಕಲ್ಲಪ್ಪ ನಾಗಪ್ಪ ಹಲಗೇಕರ್ ಅವರ ಹೊಲದಲ್ಲಿ 10 ಗುಂಟೆಯಲ್ಲಿ ಮೊದಲನೆಯ ಕಟಾವು ಮಾಡಿದ್ದು 150 ಕ್ವಿಂಟಲ್ ಮೆಣಸಿನಕಾಯಿ ಬೆಳೆ ಬೆಳೆದು ಮತ್ತು ಎರಡನೇ ಕಟಾವಿಗೆ 500 ಕ್ವಿಂಟಲ್ ತೆಗೆದಿದ್ದು ನೋಡಿ ಪ್ರಿಯಾಂಕಾ ಅಂತ ಕಂಪನಿಯವರು ಬಂದು ರೈತನನ್ನು ಗುರುತಿಸಿ ಸನ್ಮಾನ ಮಾಡುವುದರ ಮೂಲಕ ಅಭಿನಂದಿಸಿ ಸೂಕ್ತ ಬಹುಮಾನ ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಗುಳಿಹಾಳ ಗ್ರಾಮದ ರೈತರು ವ್ಯಾಪಾರಸ್ಥರು ಕೂಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಜುನಾಥ್ 9880983161 ಮತ್ತು ರಾಜು ಅವರ ಫೋನ್ ನಂಬರ್ 8296714305. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ. ಈಗಾಗಲೇ ಪ್ರಿಯಾಂಕಾ ಮೆಣಸಿನ್ಕಾಯಿ ಬೀಜ ತಾವು ಕೂಡ ಬೆಳೆ ತೆಗೆದಿದ್ದೀರಿ. ಯಾವ ಎಷ್ಟಿಂದ ಎಷ್ಟು ಪ್ಯಾಕೆಟ್ ಹಾಕಿದ್ರಿ, ಎಷ್ಟು ಕ್ಷೇತ್ರದಲ್ಲಿ ಬೆಳೆದಿದ್ದೀರಿ ಸರ್? ನಾವು ಹೇಳ್ಬೇಕ್ರಿ. ಹಾಂ ಸರ್. ಇದನ್ನ ಪ್ರಿಯಾಂಕಾ ಕಂಪ್ನಿ ಈಸ್ಟ್ ಪಾಯಿಂಟ್ ಸೀಡ್ಸ್ ಅಂತ್ರಿ. ಇದನ್ನ ಹೋದ ವರ್ಷ ನಾವು ಬೀಜ ಮಾಡಿದ್ದು ರೀ, ಭಾಳ ಒಳ್ಳೆ ಪೀಕ್ ಬೆಳೆ ಬಂದೈತ್ರಿ. ಮತ್ತು ಈ ವರ್ಷ ಹಚ್ಚಿದೆವು. ಈ ನಮೂನಿ ರೈತರಿಗೆ ಕಾಯಿ ಚಲೋ ಆಗೈತೆ. ಓಕೆ. ಮತ್ತು ಒಂದು 7-8 ಪ್ಯಾಕೆಟ್ ಬೀಜ ಹಚ್ಚಿದೇವ್ರಿ ನಾವು. ಬೀಜ ಹಚ್ಚಿದ್ರೆ ಚಲೋ ಒಳ್ಳೆ ಇಳುವರಿ ಐತ್ರಿ. ಎಷ್ಟು ಬೈಲ್ ಹಚ್ಚಿದ್ರಿ? ಎಷ್ಟು ಬೀಗ ಅಲ್ಲಿ ಕುದಿ ಎಷ್ಟು ಕೊಡ್ದಿರಿ ಈಗ ಫಸ್ಟ್ ಬೀಗ? ಈಗ ಕನಿಷ್ಠ ಒಂದು 10 ಗುಂಟೆದಾಗ ಒಂದು 100 ಮಣ 150 ಮಣ ಕಾಯಿ ಕೊದ್ದೇವ್ ನೋಡ್ರಿ. ಓಹೋ, 100 ಮಣ ಕೊದ್ದಿದ್ದೀರಿ. ಹಾಂ, ಅದು ಒಳ್ಳೆಯ ಪ್ರಿಯಾಂಕಾ ಕಂಪ್ನಿ ಅನ್ನೋಂಥದ್ದು ರೈತರಲ್ಲಿ ಒಳ್ಳೆಯ ಬೀಜ ಅಂತ. ಹೌದ್ರಿ. ಹೋದ ವರ್ಷ ಮಾಡಿದ್ ನೋಡಿ, ಈ ವರ್ಷ ಎಲ್ಲ ರೈತರಿಗೆ ಹೇಳಿ ಬೀಜನ ಹೆಚ್ಚಿಗೆ ಮಾಡಕ್ಕೆ ಹೇಳಿದೇವ್ರಿ. ಓಹೋ, ಹೋದ ವರ್ಷನೂ ಇದನ್ನ ಹಾಕಿದ್ದೆ ಸರ್? ಹೌದ್ರಿ ಸರ್. ಎಷ್ಟು ಲಾಭ ಆಗಿತ್ತು ಸರ್ ಹೋದ ವರ್ಷ? ಹೋದ ವರ್ಷ ಚಲೋ ಆಗಿದ್ರಿ. ಹಾಂ. ಈ ವರ್ಷ ಎಷ್ಟು ಹಾಕಿರಿ? ಎಷ್ಟು ಭೂಮಿ ಐತ್ರಿ ಅದು? ಈ ವರ್ಷ ಒಂದು 10 ಗುಂಟೆ ಹೆಚ್ಚಿದೇವ್ರಿ. ಹಾಂ, ಆದ್ರೂ ಕಾಯಿ ಚಲೋ ಆಗೈತಿ. ಒಳ್ಳೆ ಎಷ್ಟನೇ ಬೀಡ್ ಕಾಯಿ ಕೊಯ್ತಾರ? ಈಗ 2ನೇ ಬೀಡ್ ಕಟಾವ್ ಮಾಡತ್ತವ್ರಿ. 2ನೇ ಬೀಡ್ ಕಟಾವ್ ಮಾಡತ್ತೀರಿ. ಎಷ್ಟು ಸಿಗ್ಬೋದು ಸರ್ ಈಗ? ಈಗ ಏನು ಒಂದು 100 ಮಣ ಅಗದಿ ಕನಿಷ್ಠ ಸಿಗ್ಬೋದು ಅಂದ್ರೆ ಸ್ಟಾರ್ಟಿಂಗ್ 1.5 ಮಣ ಆಯಿತು, ಇವಾಗ 100 ಮಣ ಕೊಯ್ತೀರ ಅಂದಂಗೆ ಆಯಿತು. ಈ ಕಾಯಿ ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಏನು ಅನಿಸ್ತಾ? ಚಲೋ ಐತ್ರಿ ಸರ್. ಯಾವ ವೈರಸ್ ಎಲ್ಲ ಏನೆಲ್ಲ ಅಗದಿ ಚಲೋ ಬರೋದೈತ್ರಿ ರೈತ. ಕಾಯಿ ತೂಕ ರೀ? ತೂಕ ಚಲೋ ಐತ್ರಿ. ಕಾಯಿ ಕಲರ್ ರೀ? ಕಲರ್ ಚಲೋ ಐತ್ರಿ ಸರ್. ಕಾಯಿ ಖಾರ ರೀ? ಖಾರ ಐತ್ರಿ ಸರ್. ಬೇರೆ ಕಂಪ್ನಿದ್ ಹೋಲಿಸಿದ್ರೆ ನಿಮ್ಗೆ ಏನು ಅನಿಸ್ತೈತ್ರಿ? ಇದು ಒಳ್ಳೇದಂತೇಳಿ ನಾವು ಹೋದ ವರ್ಷದಿಂದ ಇದನ್ನು ಮಾಡತ್ತೇವ್ರಿ. ಹಾಂ, ಏನು ಒಳ್ಳೇದು ಇದರಲ್ಲಿ ನೀವು ಗುಣಧರ್ಮ ನೋಡಿದ್ರಿ ಸರ್? ಯಾವುದು ವೈರಸ್ ಇಲ್ರಿ ಗಿಡಕ್ಕೆ ಹೆಚ್ಚಾನೈತೆ ಅಂತಂದ್ರೆ. ಆಮೇಲೆ ಇಳುವರಿ ಚಲೋ ಐತಿ. ಇಳುವರಿ ಹೆಚ್ಚೈತಿ ಮತ್ತು ಚಲೋ ಐತ್ರಿ. ಇಳುವರಿ ಚಲೋ. ಕಾಯಿ ಮಾರ್ಕೆಟ್ನಾಗ ಡಿಮಾಂಡ್ ಹೆಂಗಿದೆ ರೀ? ಬೇರೆ ಕಾಯಿಕ್ಕಿಂತ ಇದಕ್ಕೆ ಡಿಮಾಂಡ್ ಚಲೋ ಐತ್ರಿ ಸರ್. ಏನು ಚಲೋ ಐತ್ರಿ ಸರ್? ಮಾರ್ಕೆಟ್ನಾಗ ಏನು ಇದಕ್ಕೆ ಮಾಡ್ತಾರೆ? ಕಾಯಿ ಚಲೋ ಐತೆ ಅಂತ ಹೇಳಿ ಮಾರ್ಕೆಟಿಂಗ್ ಐತ್ರಿ ಸರ್. ಇದು ಅದಕ್ಕಿಂತ ರೇಟ್ ಜಾಸ್ತಿ ಕೊಡ್ತಾರ? ರೇಟ್ ಅಂತ ಸೇಮ್ ಮಾಡ್ತಾರೆ ಸರ್. ಸೇಮ್ ರೇಟ್ ಏನ್ ಹೇಳಕ್ ಬರೋಂಗಿಲ್ರಿ. ಒಟ್ಟು ಬೆಳೆ ಚೆನ್ನಾಗಿ ಬಂದಿದೆ, ಖುಷಿ ಇದೀರಿ ನೀವು? ಬೆಳೆ ಚಲೋ ಐತ್ರಿ ಸರ್. ನಿಮ್ಮ ಊರಾಗಿನ ಜನ ತುಂಬಾನೇ ಖುಷಿ. ಹೌದ್ರಿ ಸರ್. ಅಂದ್ರೆ ಎಲ್ಲಾ ರೈತರಿಗೆಲ್ಲ ಇದನ್ನ ಹಾಕ್ಬೇಕಂತ ಹೇಳಿದಿರಿ? ಬೀಜ ಕೊಟ್ಟಿದ್ದೇವ್ರಿ ಸರ್. ಎಲ್ಲಾ ರೈತರಿಗೆ ಎಲ್ಲ ಒಳ್ಳೆ ಚಲೋ ರೀತಿಯಿಂದ ಬೆಳೆಸಿದಾರ್ರಿ. ಅಂದ್ರೆ ಪ್ರತಿ ವರ್ಷ ಇದೇ ಬೀಜ ಪ್ರಿಯಾಂಕಾ ಬೀಜನೇ ಬೆಳೆಸವ್ರು ಅಂತ ಅಂದಾಗೈತ್ರು. ಹೌದು. ಓಹೋ, ಮಾರ್ಕೆಟಲ್ಲೂ ಒಳ್ಳೆ ಇದೆ, ಕ್ವಾಲಿಟಿ ಇದೆ, ತೂಕ ಇದೆ, ಖಾರ ಇದೆ ಅಂದಂಗೆ ಐತೆ ಸರ್. ಆಯ್ತು. ತೂಕ ಕೂಡ ಬರ್ತಾ ಇದೆ, ಖಾರ ಕಡೆ ಕ್ವಾಲಿಟಿ ಕಡೆ ಇದೆ ಅಂತ ಹೇಳಿದ್ದಾರೆ. ಈ ಕಂಪ್ನಿ ಬಗ್ಗೆ ತಾವು ಕೂಡ ಏನಕ್ಕೆ ಹೇಳ ಇಷ್ಟಪಡ್ತೀವಿ ಸರ್? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ. ಓಕೆ. ಮಂಜುನಾಥ್ KH ಅಂತ ಹೇಳಿ ಸರ್. ನಾವು ಮಾರ್ಕೆಟಿಂಗ್ ಮ್ಯಾನೇಜರ್ ಇರೋದು, ಸ್ಟೇಟ್ ಇನ್ಚಾರ್ಜು. ಓಕೆ. ಇದು ಈಸ್ಟ್ ಪಾಯಿಂಟ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಆಗಿ ಆಲ್ರೆಡಿ 15 ಇಯರ್ಸ್ ಆಯಿತು ಸರ್. 15 ವರ್ಷ ಆಯಿತು. ಬಟ್ ಮೊದಲು B2B ಜಾಸ್ತಿ ಇತ್ತು ಸರ್. ಮಾರ್ಕೆಟಿಗೆ ಬಂದು ಈಗ 10 ಇಯರ್ಸ್ ಆಗಿದೆ. ಬಟ್ ಈಗ ನಾವು ಇತ್ತಿತ್ತಲಾಗಿ ಮಾರ್ಕೆಟ್ ಒಳ್ಳೊಳ್ಳೆ ತಳಿ ಕ್ಯಾಬೇಜ್ ಆಗಲಿ, ಚಿಲ್ಲಿಗಳಾಗಲಿ, ಮತ್ತು ಹೊಸ ವೆರೈಟಿ ಚಿಲ್ಲಿಗಳು ಬಿಡುಗಡೆ ಮಾಡಿರ್ತಾ ಇದ್ದೀವಿ. ಮತ್ತು ಟ್ರಯಲಲ್ಲೂ ಇದಾವೆ ಸರ್ ಇನ್ನೂ. ಮತ್ತು ಒಳ್ಳೊಳ್ಳೆ ವೆರೈಟಿ ಮತ್ತು ಕಾಲಿಫ್ಲವರ್ ಆಗಲಿ, ಬೆಂಡಿಗಳಾಗಲಿ ಮತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ತುಂಬ ವರ್ಷದಿಂದ ಕಂಪ್ನಿ ಚೆನ್ನಾಗಿದೆ. ಮತ್ತು ಲಾಸ್ಟ್ ಇಯರು ನಾವು ಚೆನ್ನಾಗಿ ಮಾರಿದ್ದೀವಿ ಇಲ್ಲಿ ಸರ್. ಇದರಿಂದ ಬ್ಯಾಕ್ಗ್ರೌಂಡ್ ಮತ್ತು ಇನ್ಕ್ವೈರಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ವರ್ಷ ಚೆನ್ನಾಗಿ ಹೋಗಿದೆ, ಒಳ್ಳೆ ಇನ್ಕ್ವೈರಿನೂ ಇದೆ. ರೈತರ ಬಾಯಲ್ಲೂ ಒಳ್ಳೆ ಖುಷಿಯಾಗಿದ್ದಾರೆ, ಇಳುವರಿ ಚೆನ್ನಾಗಿದೆ. ಇದನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಸರ್, ರೋಗಕ್ಕೂ ತಡೀತೆ, ಕಾಯಿ ಕ್ವಾಲಿಟಿ ಇದೆ, ಮತ್ತು ಕಲರ್ ಚೆನ್ನಾಗಿದೆ, ಮತ್ತು ಇಳುವರಿ ಜಾಸ್ತಿ ಇದೆ. ಮಾರ್ಕೆಟಲ್ಲಿ ಒಳ್ಳೆ ಬೇಡಿಕೆ ಇದೆ. ಕಾಯಿ ತೂಕ ಚೆನ್ನಾಗಿದೆ, ಕಲರ್ ಇದೆ, ಆಮೇಲೆ ಖಾರ ಇದೆ. ಬೇರೆ ತಳಿಗೆ ಹೋಲಿಸಿದರೆ ಇದು ಚೆನ್ನಾಗಿದೆ ಅಂತ ರೈತರೇ ಮಾತಾಡ್ತಾ ಇದ್ದಾರೆ ಸರ್. ಮೇನ್ ಬ್ರಾಂಚ್ ಎಲ್ಲಿದೆ ಸರ್? ಇದು ಬೆಂಗಳೂರು ಸರ್. ಬೆಂಗಳೂರು ಸರ್. ಈಗ ಹೋದ ವರ್ಷ ತೆಗೆದ್ರು ಒಳ್ಳೆಯ ರೈತರಲ್ಲಿ ಮಂದಹಾಸ, ಒಳ್ಳೆಯ ಬೀಜ ಇದೆ ಅಂತ ಒಳ್ಳೆಯ ಹೆಸರುವಾಸಿಯಾಗಿತ್ತು. ಖಾನಾಪುರ ತಾಲೂಕಲ್ಲಿ ಸುಮಾರು
ಹೊಲಗಳಲ್ಲಿ ಹೋಗಿ ನಾವು ಕೂಡ ನ್ಯೂಸ್ ಮಾಡಿದ್ವಿ ಸರ್. ಇದು ವರ್ಷ ಕೂಡ ಒಳ್ಳೆಯ ಬೆಳೆ ಕೂಡ ಬಂದಿದೆ ಸರ್. ಹೌದು. ಎಲ್ಲ ಬೀಜಕ್ಕಿಂತ ಪ್ರಿಯಾಂಕಾ ಮೆಣಸಿನ್ಕಾಯಿ ಅನ್ನುವಂಥದ್ದು ಇಷ್ಟು ಪ್ರಿಯಾಂಕಾ ಈಸ್ಟ್ ಪಾಯಿಂಟ್ ಸೀಡ್ಸ್ ಪ್ರಿಯಾಂಕಾ ಅನ್ನುವಂಥ ಬೀಜು ಇತ್ತೀಚೆಗೆ ಭಾರಿ ಹೆಸರಾಗಿದೆ ಸರ್. ಹೌದು ರೈತರಲ್ಲಿ ಪ್ರತಿಯೊಬ್ಬರು ಯಾರು ಕೂಡ ರೇಟ್ ಕಡಿಮೆ ಆಗಿಲ್ಲ, ಕ್ವಾಲಿಟಿ ಗಿಡ ಇದೆ, ಕ್ವಾಲಿಟಿ ರೇಟ್ ಇದೆ, ಕ್ವಾಲಿಟಿ ಕಾರ್ ಗಿಡ ಇದೆ, ವೇಟ್ ಕೂಡ ಇದೆ ಬಂತ ಎಲ್ಲ ಕಡೆ ಇದೆ ಸರ್. ಈಗಾಗಲೇ ಪ್ರಿಯಾಂಕಾ ಅನ್ನುವಂಥ ಬೀಜ ಮೆಣಸಿನ್ಕಾಯಿ ಕೂಡ ಕೊಯ್ತಾ ಇದ್ದಾರಲ್ಲಮ್ಮ, ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ನಾವು ಹೇಳ್ಬೇಕ್ರಿ. ಅಮ್ಮ ನಿಮ್ಮ ಹೆಸರು ಏನ್ರಿ ಅಮ್ಮರ? ಎಲ್ಲೂ ಕೆರ್ಲಪ್ಪ ಹದುಕರ್ರಿ. ಯಾವ್ರಿ ಅಮ್ಮರ? ಹಾ? ಯಾವ್ರಿ? ಮುಗುಳ್ಯಾಳ್ರಿ. ಮುಗುಳ್ಯಾಳ್ರಿ. ಯಾವ ತಾಲೂಕು ರೀ ಇದು? ತಾಲೂಕ ಖಾನಾಪುರ ಜಿಲ್ಲಾ ಬ್ಯಾಗಾವ್ರಿ. ಬೆಳಗಾವ್ರಿ. ಹಾ. ಈಗ ಮೆಣಸಿನ ತಳಿ ಯಾವ್ದು ಅಮ್ಮರ ಇದು? ಪ್ರಿಯಾಂಕಾ ರೀ. ಪ್ರಿಯಾಂಕಾ ರೀ. ಹ್ಞೂ ರೀ. ಎಷ್ಟು ಬೈಲ್ ಹಚ್ಚಿದ್ರಿ ಅಮ್ಮ? ಎಷ್ಟು ಗುಂಟೆ ಹಚ್ಚಿದ್ರಿ? 10 ಗುಂಟೆ ರೀ. 10 ಗುಂಟೆ ಹಚ್ಚಿರಿ. ಹ್ಞೂ ರೀ. ಕಾಯಿ ಕೊಯ್ಯಾಕದು ಹೆಂಗ್ ಅನಿಸ್ತಾ ಇದ್ರಿ ಅಮ್ಮ ನಿಮ್ಗೆ? ಚಲೋ ಅನ್ನಿಸ್ತೈತ್ರಿ. ಮತ್ತು ಇದನ್ನ ಬೆಳಿ ಚಲೋ ಐತ್ರಿ. ಹಾನ್ ರೀ. ಮತ್ತು ಕೊಯ್ಯಾಕ ಉಮೇನು ಬರ್ತೈತ್ರಿ. ಹಾನ್ ರೀ. ದಿನ 4 ಮಂದಿ ನಮ್ಮ ಹೊಲ್ದಾಗ ಕಾಯಿ ಕೊಯ್ಯಾಕ ಬರ್ತಾರ್ರಿ. ಹಾನ್ ರೀ. ಕಾಯಿ ಮುಂದೆ ಒಂದ್ ಸಾಲ ಹಿಡ್ಕೊಂಡು ಹೋಗ್ತಿರ್ತಿರಲ್ಲ ಕಾಯಿ ಕೊಯ್ಬೇಕಾದ್ರ ಬೇಗ ಸಾಕ್ತೈತ್ರೋ ಅಥವಾ ಲೇಟ್ ಆಗುತ್ತೆ? ಲೇಟ್ ಆಗ್ತೈತ್ರಿ. ಕಾಯಿ ಅದಾವ್ರಿ ಹೆಚ್ಚಿಗೆ, ಲೇಟ್ ಆಗ್ತೈತ್ರಿ. ಲೇಟ್ ಆಗುತ್ತೆ. ಬೀಜ ಚಲೋ ಐತ್ರಿ. ಕಾಯಿ ತುಂಬ ಕಾಯಿ ಬರ್ತಾರೆ, ಮುಟ್ಗಿ ತುಂಬ ಕಾಯಿ ಬರ್ತಾವ್ರಿ. ಹಾನ್ ರೀ. ಬೀಜ ಚಲೋ ಐತ್ರಿ. ಓಕೆ ಓಕೆ. ವರ್ಷ ನಮ್ಗೆ ಇದು ಬೀಜ ಕೊಡ್ರಿ. ಹಾನ್ ರೀ. ನೀವು ಜನಕ್ಕೆ ಜನಕ್ಕೆ ಹೇಳ್ತೇವ್ರಿ ನಾವು. ಚಲೋ ಕ್ವಾಲಿಟಿ ಐತ್ರಿ. ನಿಮ್ದು ಹೆಸರು ಬರ್ಬೇಕ್ರಿ, ನಮ್ದು ಹೆಸರು ಬರ್ಬೇಕ್ರಿ. ಹಾನ್ ರೀ. ಮತ್ತು ಪೀಕ್ನ್ಯಾಗ ಯಾವ ಗೊಬ್ಬರ ಹಾಕೋದು ಅದನ್ನು ನಮ್ಗೆ ಯಾವ ಔಷಧಿ ಬಿಡೋದು ಅದನ್ನು ಹೇಳ್ರಿ ನಮ್ಗೆ. ಹಾನ್ ರೀ. ಆಮೇಲೆ ನಾವು ಎಲ್ಲ ಬೆಳೆ ಇದು ಇನ್ನು ಇತರಕ್ಕಿಂತ ಹೆಚ್ಚು ಮಾಡ್ತವ್ರಷ್ಟೇವ್ರಿ. ನಮಸ್ಕಾರ ಸರ್. ಪ್ರಿಯಾಂಕಾ ಈಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅನ್ನುವಂಥದ್ದನ್ನು ಮೆಣಸಿನ್ಕಾಯಿ ಬೀಜ ತಾವು ಕೂಡ ಏನು ಇಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಲ್ಲ ಸರ್? ಹಾಂ ಸರ್. ತಮ್ಮದು ಏನು ವರ್ಕ್ ಸರ್? ನಾನು ಮಾರ್ಕೆಟಿಂಗ್ ಸರ್. ಮಾರ್ಕೆಟಿಂಗ್ ಎಲ್ಲ ರೈತರಿಗೆ ಹೋಗಿ ತಿಳುವಳಿಕೆ ಹೇಳಿ ಒಳ್ಳೆಯ ನಮ್ಮ ಕಂಪ್ನಿ ಈ ಥರ ಇದೆ, ಒಳ್ಳೆಯ ವೇಟಿಗಿದೆ, ಖಾರ ಇದೆ ಅನ್ನುವಂಥ ಬೀಜ ರೈತರಿಗೆ ಸಂಪರ್ಕ ಮಾಡಿ ಬೀಜವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 2 ವರ್ಷ ಆಯ್ತು ಸರ್. ಖಾನಾಪುರ ತಾಲೂಕಲ್ಲಿ ಪ್ರತಿಯೊಂದು ರೈತರಲ್ಲಿ ಪ್ರಿಯಾಂಕಾ ಈಸ್ಟ್ ಕಂಪ್ನಿ ಅನ್ನೋದಂಥ ಹೆಸರಾಗಿದೆ ಸರ್. ಪ್ರತಿಯೊಬ್ಬರಿಗೂ ಈಗಾಗಲೇ ಪ್ರಿಯಾಂಕಾ ಈಸ್ಟ್ ಪಾಯಿಂಟ್ ಮೆಣಸಿನ್ಕಾಯಿ ಬೀಜ ಕಂಪ್ನಿಯನ್ನು ಈಗಾಗಲೇ ನಾವು ಹೊಲಕ್ಕೆ ಬಂದು ಈಗಾಗಲೇ ರೈತರನ್ನ ಸಂಪರ್ಕ ಮಾಡಿ ಈಗಾಗಲೇ ಯಾವ ರೀತಿಯಾಗಿ ಬೆಳೆ ತೆಗೆದಿದ್ದಾರೆ, ಯಾವ ರೀತಿ ರೈತರಿಗೆ ಲಾಭ ಬರ್ತಾಯಿದೆ ಮೆಣಸಿನ್ಕಾಯಿಂದ ಅನ್ನೋದನ್ನು ಈಗಾಗಲೇ ರೈತರು ಬೆಳೆದಿದ್ದಾರೆ, ಒಳ್ಳೆಯ ಖುಷಿಯಲ್ಲಿ ಕೂಡ ಇದ್ದಾರೆ. ಈಗಾಗಲೇ ನಾವು ಇಲ್ಲಿ ಬಂದು ನೇರವಾಗಿ ಇಲ್ಲಿ ಬಂದು ವಿಡಿಯೋ ಕೂಡ ಮಾಡಿದ್ದೇವೆ. ಒಳ್ಳೆಯ ಫಲವನ್ನು ಕೂಡ ತೆಗೆದಿದ್ದಾನೆ. ರೈತರಲ್ಲಿ ಮಂದಹಾಸ ಮುಖದಲ್ಲಿ ನಗು ಕೂಡ ನೋಡಿದರೆ, ಒಳ್ಳೆಯ ಬೆಳೆ ಕೂಡ ರೈತರಲ್ಲಿ ನಗು ಮುಖ ನೋಡಿದರೆ ಒಳ್ಳೆಯ ಖುಷಿ ಕೂಡ ಅನಿಸ್ತಾ ಇದೆ. ಪ್ರಿಯಾಂಕಾ ಕಂಪ್ನಿ ಈಸ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಬೆಂಗಳೂರಿಂದ ಇದು ನಾವು ಬರ್ತಾ ಇರೋದು ವಿಸ್ತರಣೆಗಾಗಿ. ಈಗ 2ನೇ ಬಾರಿಗೆ ಈ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಯಾವ್ರು ಸರ್? ಮುಗುಳ್ಯಾಳ ಅನ್ನುವಂಥ ಗ್ರಾಮದಲ್ಲಿ ರೈತ ಬೆಳೀತಿರುವಂಥ 2ನೇ ಬಾರಿಗೆ ಇಲ್ಲಿ ನಾವು ಈಗ ವಿಸ್ತರಣೆ ಮಾಡಿ ಜನಕ್ಕೆ ತೋರಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ.